ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥಗಳ ಸಾಕಾರ ಆಗ್ತಕ್ಕಂಥ ಸಮಯ. ಗುರು ಭಗವಾನರು ನಿಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಪ್ರೋತ್ಸಾಹವನ್ನು ಕೊಡ್ತಾನೆ, ಉತ್ಸಾಹವನ್ನು ಕೊಡ್ತಾನೆ. ನೀವು ಮಾಡೋ ಕೆಲಸಗಳನ್ನು ಧರ್ಮಬದ್ಧವಾಗಿದ್ದರೆ ಅದರಲ್ಲಿ 100% ಸಕ್ಸಸ್ ಕೊಡ್ತಾನೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಪ್ರತಿ ತಿಂಗಳು ಮಾಸಭವಿಷ್ಯ ಅಂತ ಮಾಡ್ತಾ ಇದ್ದೀವಿ. ಈಗ ದ್ವೈಮಾಸಿಕ ಅಂದರೆ ತಿಂಗಳಿಗೆ 2 ಸರ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡೈಲಿ ಭವಿಷ್ಯ ಇರುತ್ತೆ, ವಾರ ಭವಿಷ್ಯ ಇರುತ್ತೆ, ಅದೇ ಥರ 15 ದಿವಸಕ್ಕೂ ಒಂದು ಭವಿಷ್ಯ. ಇದನ್ನು ಪಾಕ್ಷಿಕ ಅಂತ ಕರಿತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಗುರು ಮಕರ ಸಂಕ್ರಾಂತಿ ದಿನ 14ನೇ ತಾರೀಕು ಅಥವಾ 15ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಪ್ರತಿ ರಾಶಿಗೂ ಒಂದು 15ನೇ ತಾರೀಕು ಒಂದಿನ ಮುಂದು ಅಥವಾ ಇಂದಿನ ಮುಂದು, ಈ ಥರ ಪ್ರತಿ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾರೆ. ನಾವು ಮಾಸ ಭವಿಷ್ಯವನ್ನು ಮಾಡುವಾಗ ಸೂರ್ಯ ಭಗವಾನರು 14, 15, 16 ಈ ದಿನಗಳಲ್ಲೇ ರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ 15 ದಿನಕ್ಕೊಂದು ಸರ್ತಿ ಮಾಡಿದರೆ ಸೂರ್ಯರ ಒಂದು ರಾಶಿ ನಿಖರವಾಗಿ ಒಂದೇ ರಾಶಿಯಲ್ಲಿರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಈ ದ್ವೈಮಾಸಿಕ ಅಥವಾ ಪಾಕ್ಷಿಕ 15 ಡೇಸ್ ಒನ್ಸ್ ಕಾರ್ಯಕ್ರಮವನ್ನು ಈ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಗ್ರಹಗಳು ಗೋಚಾರದಲ್ಲಿ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾವೆ, ಜರ್ನಿ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಉಚ್ಚರಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ನಡೆಯನ್ನು ಮುಂದುವರಿತಾ ಇದ್ದಾರೆ. ಕುಜರು ಮಿಥುನ ರಾಶಿಯಲ್ಲಿ ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದರೆ, ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದು ಸಿಂಹ ರಾಶಿ. ಕೇತುವಿನ ಒಟ್ಟಿಗೆ ಇದ್ದಾರೆ. ಮತ್ತೊಂದು ಗ್ರಹ ಬುಧ ಗ್ರಹ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಂದು ಶುಕ್ರ ಭಗವಾನರು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ತುಲಾ ರಾಶಿಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿದ್ದಾರೆ. ಇದು 1ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ 2026ರ ಭವಿಷ್ಯವನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಗುರುವೇ ಬೃಹಸ್ಪತಿ ಮುಖ್ಯ ಗ್ರಹ ಅಂತ ನಾವು ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ರಾಕ್ಷಸರ ಗುರು ಶುಕ್ರಾಚಾರ್ಯರು ಕೂಡ ಶುಭ ಕಾರ್ಯಗಳನ್ನು ನಡೆಸ್ಕೊಳ್ಳೋದಕ್ಕೆ, ಬೇಗ ಮದುವೆ ವಿಚಾರ, ಮಕ್ಕಳ ವಿಚಾರ ಅಥವಾ ಭೂಮಿ ಪರ್ಚೇಸು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದಕ್ಕೆಲ್ಲದರ ಹಿಂದೆ ಕೂಡ ಈ ಇಬ್ಬರು ಗುರುಗಳು, ಒಂದು ದೇವತಾ ಗುರು, ಇನ್ನೊಂದು ದೈತ್ಯ ಗುರು ಶುಕ್ರಾಚಾರ್ಯರು, ಇವರಿಬ್ಬರ ಒಂದು ಪಾತ್ರ ತುಂಬ ಇರುತ್ತೆ. ಗುರುಗಳಿಗೆ ಆದಿಗುರು ಅಂದರೆ ಶಿವನೇ, ಅದು ದಕ್ಷಿಣಾಮೂರ್ತಿ. ನಿಮಗೆ ವೇದ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಮಂತ್ರತಂತ್ರ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಭಾಗವತ ಓದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆ ದಕ್ಷಿಣಾಮೂರ್ತಿ ಆ ಭಾವಚಿತ್ರವನ್ನು ನೀವು ತದೇಕವಾಗಿ ಆ ಸ್ವಾಮಿಯನ್ನು ನೋಡೋದು ಕಲಿಸಿದರೆ ಸಾಕು. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದರೆ ಮುಖ್ಯವಾಗಿ ನಮಗೆ ಜ್ಞಾನದ ಜೊತೆಗೆ ಸರಸ್ವತಿ ಕೃಪಾ ಕಟಾಕ್ಷದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೂಡ ನಮ್ಮ ಪ್ರಸಾದಿಸ್ತಾರೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಯಾವ ವಿದ್ಯೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಆರಾಧನೆ ಮಾಡ್ತಾ ಬರ್ಬೋದು. ಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ನಿಮ್ಗೆ ಎಲ್ಲ ಜ್ಞಾನವನ್ನು ಪ್ರಸಾದಿಸ್ತಾರೆ. ಮಕ್ಕಳು ಮೊಂಡುತನ ಮಾಡ್ತಾ ಇದ್ದರೆ, ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ ದಕ್ಷಿಣಾಮೂರ್ತಿ ಒಂದು ಭಾವಚಿತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದನ್ನು ನೋಡೋ ಥರ ನೀವು ಪ್ರೇರೇಪಣೆ ಮಾಡಿ ಡೈಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಭಕ್ತಿಯಿಂದ ನೋಡಿದರೆ ಸಾಕು. ಮತ್ತು ಶುಭ ಕಾರ್ಯಗಳಿಗೆ ಬೃಹಸ್ಪತಿನ ಯಾವ ಥರ ಒಂದು ಶಾಂತಿ ಮಾಡ್ಕೋಬೇಕು, ಮದುವೆ ಆಗಿಲ್ಲ ಅಂತಾರೆ, ಸಂತಾನ ಭಾಗ್ಯ ಡಿಲೇ ಆಗ್ತಾ ಇದೆ ಅಂತ ಕರೀತಾರೆ, ಮನೆ ಪರ್ಚೇಸ್ ಮಾಡೋದು, ಸೈಟ್ ಪರ್ಚೇಸ್ ಮಾಡೋದು, ಇಂಥದಕ್ಕೆಲ್ಲ ಗುರುಗ್ರಹ ಮುಖ್ಯವಾಗಿ. ಗುರುವಿನ ಕಲರು ಯೆಲ್ಲೋ ಕಲರ್. ನೀವು ಸ್ನಾನದ ನೀರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್
ಅಂದರೆ ಇದು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದು, ಮತ್ತು ನೀವು ಅರಿಶಿಣದ ಕೊಂಬು ಒಂದು ಒಂದು ಪೀಸನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು. ಹೀಗೆ ಅರಿಶಿಣವನ್ನು ಬಳಸೋದ್ರಿಂದ ಮತ್ತು ಗುರುವನ್ನ ಧ್ಯಾನ ಮಾಡೋದು, ಮತ್ತು ಯೆಲ್ಲೋ ಕಲರ್ ಖರ್ಚೀಪು, ಯೆಲ್ಲೋ ಕಲರ್ ದಾರ ಕೈಗೆ ನೀವು ಕಟ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ಸಿಕ್ಕಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕನಸುಗಳು ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಕನಸುಗಳೆಲ್ಲ ಸಾಕಾರ ಆಗ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥಗಳ ಸಾಕಾರ ಆಗ್ತಕ್ಕಂಥ ಸಮಯ. ಗುರು ಭಗವಾನರು ಮತ್ತೊಂದು ಜಲರಾಶಿ ಆಗಿರ್ತಕ್ಕಂಥ ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. 5ನೇ ಮನೆ ವಿದ್ಯಾಸ್ಥಾನ, ಸಂತಾನ ರಾಶಿ, ಪೂರ್ವಜನ್ಮದ ಪುಣ್ಯ ಎಲ್ಲವೂ ಕೂಡ ನಿಮ್ಮ ಪೂರ್ವಜನ್ಮದ ಪುಣ್ಯ ಫಲಿಸ್ಬಿಟ್ಟು ಶುಭ ಕಾರ್ಯಗಳು ನಡೀತಕ್ಕಂಥದ್ದು. ಸಂತಾನಕ್ಕಾಗಿ ಪ್ರಯತ್ನ ಮಾಡೋರು ಎಸ್ಪೆಷಲಿ ಇದು ಒಳ್ಳೆ ಕಾಲ. ಮತ್ತು ವಿವಾಹ ಕಾರ್ಯಗಳಿಗೆ ಮತ್ತು ಗೃಹ ನಿರ್ಮಾಣ ಕಾರ್ಯಗಳಿಗೆ, ಗೃಹ ಪ್ರವೇಶ ಇಂಥದ್ದು ಕಾರ್ಯಗಳಿಗೆ ಕೂಡ ಗುರು ಭಗವಾನರು ನಿಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಮತ್ತಷ್ಟು ಚೈತನ್ಯದಿಂದ, ಗುರುಗಳ ಅನುಗ್ರಹದಿಂದ ನೀವು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಂಡು ಮುಂದುವರೆದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಮತ್ತೊಂದು ವಿದ್ಯಾಸ್ಥಾನದಲ್ಲಿ ಕುಜ ಕೂಡ ಇದ್ದಾರೆ 4ನೇ ಮನೆಯಲ್ಲಿ. ಒಂದೊಂದು ಸರ್ತಿ ನಾಳೆ ಓದೋಣ, ನಾಳೆದ್ದು ಓದೋಣ, ನೋಡೋಣ, ಮಾಡೋಣ ಅಂತ ಕೂಡ ನಿಮ್ಮನ್ನು ಪೋಸ್ಟ್ಪೋನ್ ಮಾಡ್ಬೋದು. ಮತ್ತು ನಿಮಗೆ ಸ್ವಲ್ಪ ಅಗ್ರೆಸಿವ್ನೆಸ್ ಕೂಡ ಕೊಡ್ಬೋದು. ಅದರಿಂದ ಅಗ್ರೆಸಿವ್ನೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಆ ಥರದ ನಿರ್ಧಾರಗಳು, ಗಡಿಬಿಡಿ ನಿರ್ಧಾರಗಳು ಬೇಡ. ಕುಜರನ್ನು ಹೊಲಿಸ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ. ಒಮ್ಮೆಯಾದರೂ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಕುಕ್ಕೆಯಲ್ಲಿ ನೀವು ನಾಗಪ್ರತಿಷ್ಠಾಪನೆ ಅಥವಾ ಆಶ್ಲೇಷ ಬಲಿ, ಒಂದು ವೇಳೆ ವಂಶದಲ್ಲಿ 2 ಮದುವೆ ಆಗಿದ್ದು ಕಾಳಸರ್ಪ ದೋಷ ಬಂದಿದ್ದರೆ, ಅಥವಾ ಬಾವಿಯನ್ನು ಮುಚ್ಚಿ ಗಂಗೆ ಪೂಜೆ ಮಾಡಿದಿರ ಕಾಳಸರ್ಪ ದೋಷ ಬಂದಿದ್ದರೆ, ಉಜ್ಜಯಿನಿಯಲ್ಲಿ ನಾರಾಯಣ ನಾಗಬಲಿ ಅಂತ ಮಾಡಿ. ಆವಾಗ ನಿಮ್ಗೆ ಇರ್ತಕ್ಕಂಥ ಎಲ್ಲ ಸರ್ಪದೋಷಗಳು, ಎಲ್ಲ ತೊಂದರೆಗಳು ನಿವಾರಣೆ ಆಗಿ ನಾಗದೇವರು ನಿಮ್ಗೆ ಸಪೋರ್ಟ್ ಮಾಡಿ. ಮತ್ತು 6ನೇ ಮನೆಯಲ್ಲಿ ಕೇತು ಇರುವುದು ಶುಭನೇ. ಕೇತು 6ನೇ ಮನೆಯಲ್ಲಿದ್ದರೆ ಜಯವನ್ನು ಕೊಡ್ತಾನೆ, ಪ್ರೋತ್ಸಾಹವನ್ನು ಕೊಡ್ತಾನೆ, ಉತ್ಸಾಹವನ್ನು ಕೊಡ್ತಾನೆ. ನೀವು ಮಾಡೋ ಕೆಲಸಗಳನ್ನು ಧರ್ಮಬದ್ಧವಾಗಿದ್ದರೆ ಅದರಲ್ಲಿ 100% ಸಕ್ಸಸ್ ಕೊಡ್ತಾರೆ. ಸೂರ್ಯ ಭಗವಾನರು ಕೂಡ 6ನೇ ಮನೆಯಲ್ಲಿದ್ದರೆ ಶತ್ರು ನಿರ್ನಾಮ, ರೋಗ ನಿವಾರಣೆ, ಸಾಲ ಸ್ವಲ್ಪ ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ, ಇವೆಲ್ಲವೂ ಕೂಡ ಈ 6ನೇ ಮನೆಯಲ್ಲಿರ್ತಕ್ಕಂಥ ಕೇತು ಮತ್ತು ಸೂರ್ಯ ಭಗವಾನರು ನಿಮಗೆ ಕೊಡ್ತಾ ಇದ್ದಾರೆ. ಮತ್ತು 7ನೇ ಮನೆಯಲ್ಲಿ ಬುಧ ಭಗವಾನರು ಇದ್ದಾರೆ. 7ನೇ ಮನೆ ವ್ಯಾಪಾರ ವ್ಯವಹಾರಗಳ ಸ್ಥಾನದಲ್ಲಿ ಬುಧ 8ನೇ ತಾರೀಕಿಂದ ಬರ್ತಾ ಇರೋದ್ರಿಂದ 8ರಿಂದ ಈಚೆಗೆ ಸ್ವಲ್ಪ ವ್ಯವಹಾರಗಳು ಮುಂದುವರಿತಕ್ಕಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳು, ಉದ್ಯೋಗದಲ್ಲಿ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತಕ್ಕಂಥದ್ದು. ಅಷ್ಟಮದಲ್ಲಿ ಶುಕ್ರ ಭಗವಾನರಿದ್ದಾರೆ. ಅಷ್ಟಮದಲ್ಲಿ ಶುಕ್ರ ಭಗವಾನರಿದ್ದರೆ ಆಲ್ ಆಫ್ ಸಡನ್ ಏನೋ ಒಂದು ರೀತಿ ಲಕ್ ಸಿಗ್ಬಿಡೋದು. ಗೋಚಾರ ಒಂದೇ ನೋಡ್ಕೊಳ್ಳೋಕೆ ಹೋಗಬೇಡಿ. ಗೋಚಾರದಲ್ಲಿ ನಿಮಗೆ ಒಳ್ಳೆಯ ಫಲಗಳಿದ್ದಾಗಲೂ ಕೂಡ ಜಾತಕವನ್ನು ನೋಡ್ಕೊಳ್ಳಿ. ಜಾತಕದಲ್ಲಿ ಒಳ್ಳೆಯ ಫಲಗಳಿದ್ದು ಗೋಚಾರದಲ್ಲಿದ್ದರೆ ನಿಮಗೆ ತುಂಬ ಲಕ್ ಇರುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂದರೆ ಗೋಚಾರದಲ್ಲಿ ಗ್ರಹಗಳು ಚೆನ್ನಾಗಿದ್ದರೂ ಕೂಡ ಆ ಫಲವನ್ನು ನೀವು ನೋಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಮೀನರಾಶಿಯವರಿಗೆ ಅಷ್ಟಮದಲ್ಲಿ ಗ್ರಹ ಶುಕ್ರ ಭಗವಾನರಿರೋದು ಇದೊಂದು ಒಳ್ಳೆಯ. ವ್ಯಯಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ಇರುತ್ತೆ, ಬರ್ತಾ ಇದೆ ಹೋಗ್ತಾ ಇದೆ. ಆದರೆ ಗುರು ಹೊಸ ಚೈತನ್ಯವನ್ನು, ಹೊಸ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ವ್ಯಾಪಾರದಲ್ಲಿ ಏರ್ಪೇರ್ ಇರೋರಿಗೆ ಒಂದು ಮಂತ್ರವನ್ನು ಹೇಳ್ತೀನಿ, ಇದನ್ನು ಹೇಳ್ಕೊಳ್ಳಿ. ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್. ಓಂ ಕ್ಲೀಂ ಕ್ಲೀಂ ವ್ಯಾಪಾರ ವೃದ್ಧಿಂ ಓಂ ಫಟ್. ಈ ಮಂತ್ರವನ್ನು ಓದ್ಕೊಂಡಿದ್ದಾರೆ. ಯಾವುದೇ ರಾಶಿಯವರು ವ್ಯಾಪಾರ ಮಾಡೋರು ಈ ಮಂತ್ರವನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಕ್ಲೈಂಟ್ಸ್ ಅಥವಾ ನಿಮಗೆ ಗಿರಾಕಿಗಳು ಬಂದು ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಿ ದೊಡ್ಡ ಮಟ್ಟಕ್ಕೆ ನೀವು ಬೆಳೆಯೋದಕ್ಕೆ ಈ ಮಂತ್ರ ಸಹಕಾರಿಯಾಗತ್ತೆ. ಮಂತ್ರಗಳು ತುಂಬ ಚೈತನ್ಯ ಇರ್ತಕ್ಕಂಥ ಮಂತ್ರಗಳು. ಇದನ್ನು ಮನಸ್ಸು ಮತ್ತು ದೇಹ ಶುದ್ಧವಾಗಿರುವಾಗ ಒಂದು ಕಡೆ ಕೂತ್ಕೊಂಡು ಓದ್ಕೊಳ್ಳಿ. ಮಂತ್ರಗಳಿಂದ ಅಪಾರ ಶಕ್ತಿ ಬರುತ್ತೆ. ಮಂತ್ರ ಇವತ್ತು ಓದ್ಕೊಂಡಿದ್ರೆ ನಾಳೆ ಬೆಳಗ್ಗೆ ರಿಸಲ್ಟ್ ಸಿಕ್ಕಲ್ಲ. ಯಾರೂ ಆ ಥರ ಇರಬೇಡಿ. ಇವೆಲ್ಲ ವೈದಿಕ ಮಂತ್ರಗಳು. ನೀವು ಸಾಧನೆ ಮಾಡ್ತಾ ನಿಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತವೆ. ಕೆಳಗಡೆ ಕಷ್ಟಕಾಲ ಇದ್ದಾಗಲೂ ಕೂಡ ನಿಮ್ಮನ್ನು ಕೆಳಗಡೆ ಬೀಳೋದಕ್ಕೆ ಬಿಡಲ್ಲ. ನಿಮ್ಮ ರಾಶಿಯವರಿಗೆ ಅದ್ಭುತ ನಂಬರ್ ಒಂದು ಹೇಳ್ತೀನಿ, ಇದನ್ನು ಯಾವಾಗಲೂ ಇಟ್ಕೊಂಡಿರಿ. ಮೀನ ರಾಶಿಯವರು 333 ಅಂತಕ್ಕಂಥದ್ದು ನಿಮ್ಮ ಮೊಬೈಲ್ ನಂಬರಲ್ಲೋ, ನಿಮ್ಮ ವೆಹಿಕಲ್ ನಂಬರಲ್ಲೋ, ಅಥವಾ ಒಂದು ಚೀಟಿಯಲ್ಲಿ 333 ಬರ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದು, ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡೋದು, ಇವೆಲ್ಲ ಕೂಡ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಬರುತ್ತೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ. ಮತ್ತು
ಆಂಜನೇಯ ಸ್ವಾಮಿ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಒಂದು ಚಿಕ್ಕ ಮಂತ್ರ ಹೇಳ್ತೀನಿ, ಓಂ ಹುಂ ಹುಂ ಹನುಮತೆ ಉಂ ಫಟ್, ಓಂ ಹುಂ ಹುಂ ಹನುಮತೆ ಉಂ ಫಟ್ ಅಂತ ಹೇಳ್ತಾ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ನಿಮ್ಮ ರಾಶಿ ಫಲವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲು ಇಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಅದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ. ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ. ಸೊ ಮನಿ ಪ್ಲ್ಯಾಂಟು ಬ್ಲೂ ಕಲರ್ ನಾರ್ತಲ್ಲಿದ್ದರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ದರೆ ನಾರ್ತಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ದರೆ ಅದು ತೊಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಬೇಡಿ. ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವನ್ನು ಅದು ತೊಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಮನ್ನು ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತೇಳಿದರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀಯಾಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು, ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ, ಬಾಗಿಲು ದೇವಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮ ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್
3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬರೋ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೀವು ತಿಳ್ಕೊಳ್ತಕ್ಕಂಥ ಭವಿಷ್ಯವನ್ನು ಮಾತಾಡೋದಕ್ಕೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.